ಇದು ನ್ಯೂಸ್ 18 ಕನ್ನಡದ ಫಾಲೋ ಅಪ್. ಇವತ್ತಿನ ಮೂರನೇ ಬಿಗ್ ಬ್ರೇಕಿಂಗ್. ಉಡುಪಿ ಮೀನುಗಾರರ ನಾಪತ್ತೆ ಪ್ರಕರಣಕ್ಕೆ ಒಂದು ಮೇಜರ್ ಆದಂತಹ ಟ್ವಿಸ್ಟ್ ಸಿಕ್ಕಿದೆ. ಮೀನುಗಾರರ ಬಗ್ಗೆ ಸಣ್ಣದಾದಂತಹ ಸುಳಿವು ಸಿಕ್ಕಿರೋದು. ಮೀನುಗಾರರ ಲಾಸ್ಟ್ ನೆಟ್ವರ್ಕ್ ಪತ್ತೆಯಾಗಿದೆ. ನ್ಯೂಸ್ 18 ಕನ್ನಡ ಈ ಮಿಸ್ಸಿಂಗ್ ಲಿಂಕ್ ನ ಹಿಂದೆ ಒಂದು ಬಿಗ್ ಫಾಲೋ ಅಪ್ ಅನ್ನ ಮಾಡ್ತಾ ಇದೆ. ಯಾಕಂದ್ರೆ 30 ದಿನಗಳು ಹೆಚ್ಚಾಯ್ತು. ಈಗ ಆಲ್ಮೋಸ್ಟ್ ಆ ಕುಟುಂಬದವರು ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಈಗ ಅವರ ಬಗ್ಗೆ ಈಗ ಒಂದು ಸಣ್ಣ ಟ್ವಿಸ್ಟ್ ಸಿಕ್ಕಿರೋದು. ಉಡುಪಿ ಮೀನುಗಾರರೇನು ನಾಪತ್ತೆಯಾಗಿದ್ದಾರೆ. ಆ ಪ್ರಕರಣಕ್ಕೆ ಸಿಕ್ಕಿರುವಂತಹ ಟ್ವಿಸ್ಟ್ ಇದು. ಈಗ ನೆಟ್ವರ್ಕ್, ಲಾಸ್ಟ್ ನೆಟ್ವರ್ಕ್ ಏನಿದೆ ಅದು ಸಿಕ್ಕಿದೆ. ಇದೇ ಜಾಡನ್ನ ಹಿಡಿದು ತನಿಖೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಮೀನುಗಾರರು ನಾಪತ್ತೆಯಾಗಿ ಇಂದಿಗೆ ಸರಿಯಾಗಿ 1 ತಿಂಗಳಾಗುತ್ತೆ. ಮೀನುಗಾರರು ಅಲ್ಲೇ ಮಿಸ್ ಆಗಿದ್ದಾರೆ ಅನ್ನೋ ಒಂದು ಹಿಂಟ್ ಸಿಕ್ಕಿದೆ. ಆ ಮೂಲಕ ಉಡುಪಿಯ ಮೀನುಗಾರರ ನಾಪತ್ತೆ ಕೇಸಿನಿದೆ ಆ ಮಿಸ್ಸಿಂಗ್ ಲಿಂಕ್ ಸಿಕ್ಕಿದೆ. ಸಿಂಧದುರ್ಗ ವ್ಯಾಪ್ತಿಯಲ್ಲಿ ಆ ಒಂದು ಮಿಸ್ಸಿಂಗ್ ಲಿಂಕ್ ಸಿಕ್ಕಿರೋದು ಸಿಂಧದುರ್ಗ ಜಿಲ್ಲೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಬರುತ್ತೆ. ಇದೇ ಸ್ಥಳದಲ್ಲಿ ಮೀನುಗಾರರು ಮಿಸ್ ಆದಂತ ಶಂಕೆ ಇದೆ. ಅಲ್ಲಿಂದ ನೆಟ್ವರ್ಕ್ ನ ಒಂದು ಲಾಸ್ಟ್ ನೆಟ್ವರ್ಕ್ ನ ಒಂದು ಸಿಗ್ನಲ್ ಆ ವಿಚಾರದಲ್ಲಿ ಮಾಹಿತಿ ಸಿಕ್ಕಿರೋದು. ಡಿಸೆಂಬರ್ 15ರಂದು ನಾಪತ್ತೆಯಾದ ಬಗ್ಗೆ ಮೊಬೈಲ್ ಮಿಸ್ ಕಾಲ್ ನ ಹಿಂಟ್ ಸಿಕ್ಕಿತ್ತು. ಅದೇ ರೀತಿಯಾಗಿ ನಾಪತ್ತೆಯಾದ ಮೀನುಗಾರರ ಹರೀಶ್ ಮೊಬೈಲ್ ನೆಟ್ವರ್ಕ್ ಸಿಕ್ಕಿರೋದು. ಡಿಸೆಂಬರ್ 15ಕ್ಕೆ ಅವರು ನಾಪತ್ತೆ ಆಗಿದ್ದು. ಈಗ ಜನವರಿ 14ಗೆ ಆಲ್ಮೋಸ್ಟ್ 1 ತಿಂಗಳಾಯ್ತು. ಮಿಸ್ ಕಾಲ್ ಲೊಕೇಶನ್ ಮೇಲೆ ಈಗ ತನಿಖೆ ಮುಂದುವರೆದಿದೆ. ಸಿಂಧದುರ್ಗದಿಂದ ಕೆಲವೇ ದೂರದಲ್ಲಿ ಮಾಲ್ವಾನ್ ಅನ್ನೋ ಒಂದು ಪ್ರದೇಶ ಬರುತ್ತೆ. ಇದೇ ಮಾಲ್ವಾನ್ ಭಾಗದಲ್ಲಿ ಹಡಗು ಹತ್ತಿರುವಂತಹ ಶಂಕೆ ಇದೆ. ಹಾಗಾಗಿ ಈಗ ಉಡುಪಿಯ ಮೀನುಗಾರರ ನಾಪತ್ತೆ ಪ್ರಕರಣದಲ್ಲಿ ಮಾಲ್ವಾನ್ ಭಾಗದಲ್ಲಿ ಶಿಪ್ ಬಂದ ಬಗ್ಗೆ ಸುಳಿವು ಸಿಕ್ಕಿದೆ. ಹಾಗಾಗಿ ಇದೇ ಜಾಡನ್ನು ಹಿಡಿದೀಗ ಪೊಲೀಸರು ಹೋಗ್ತಿದ್ದಾರೆ. ಅದೇ ಶಿಪ್ ನಲ್ಲಿ ಮೀನುಗಾರರು ನಾಪತ್ತೆ ಆಗಿದ್ದಾರ ಈ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆ ಮೂಲಕ ಮಿಸ್ ಕಾಲ್ ನ ಲೊಕೇಶನ್ ಅನ್ನು ಆಧರಿಸಿ ಈಗ ತನಿಖೆ ಮುಂದುವರಿತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಶೇಟ್. ಪರೀಕ್ಷಿತ್, ಸದ್ಯಕ್ಕೆ ಮಿಸ್ ಕಾಲ್ ನ ಲೊಕೇಶನ್ ಸಿಕ್ಕಿದೆ ಅನ್ನೋದು ಏನ್ ಸಿಕ್ಕಿದೆ? ಈಗ ಇನ್ಫಾರ್ಮೇಶನ್ ಯಾವ ರೀತಿ ಸಾಕ್ತಿದೆ ತನಿಖೆ? ಅವಿನಾಶ್, 7 ಮೀನುಗಾರರು ನಾಪತ್ತೆಯಾಗಿ ಇಂದಿಗೆ 1 ತಿಂಗಳಾಗಿದೆ. ಈ ವೇಳೆಯಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನಂದ್ರೆ ಒಂದು ಮಿಸ್ ಕಾಲ್ ಲೊಕೇಶನ್ ಈ ಸಿಂಧದುರ್ಗ ಜಿಲ್ಲೆಯಲ್ಲಿ ಈಗ ಸಿಕ್ಕಿರುವಂತದ್ದು. ಈಗ ಎಲ್ಲಾ ಮೀನುಗಾರರದ್ದು ಒಂದು ಏಮ್ ಏನು ಅಂತಂದ್ರೆ ಸಿಂಧದುರ್ಗ ಜಿಲ್ಲೆ ಅನ್ನುವಂಥದ್ದು. ಸಿಂಧದುರ್ಗ ಜಿಲ್ಲೆಗೆ ನಮ್ಮ ಮಿಷನ್ ಅನ್ನುವಂತ ರೀತಿಯಲ್ಲಿ ಒಂದು ಮೀನುಗಾರರು ಹುಡುಕಾಟಕ್ಕೆ ಹೊರಟಿದ್ದಾರೆ. ಪೊಲೀಸರು ಕೂಡ ಸಿಂಧದುರ್ಗ ಜಿಲ್ಲೆಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಸಿಂಧದುರ್ಗ ಜಿಲ್ಲೆಯಲ್ಲೇ ಲಾಸ್ಟ್ ಲೊಕೇಶನ್ ಅಂದ್ರೆ ಹರೀಶ್ ಕುಮಟಾ, ಉತ್ತರ ಕನ್ನಡ ಜಿಲ್ಲೆಯ ಹರೀಶ್ ಕುಮಟಾ ಎಂಬ ಮೀನುಗಾರರ ಅವರಿಗೆ ಕುಟುಂಬದವರು ಪದೇ ಕಾಲ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಿಸ್ ಕಾಲ್ ಲೊಕೇಶನ್ ಈ ಸಿಂಧದುರ್ಗ ಜಿಲ್ಲೆಯಲ್ಲಿ ಒಂದು ಪತ್ತೆ ಆಗತ್ತೆ. ಆ ಸಿಂಧದುರ್ಗ ಜಿಲ್ಲೆಯಲ್ಲಿ ಅಲ್ಲಿಂದ ನಾಪತ್ತೆ ಆಗಿರ್ಬೋದು. ಅಲ್ಲಿ ಡಿಸೆಂಬರ್ 15 ಅಂದ್ರೆ 13ಕ್ಕೆ ರಾತ್ರಿ 11 ಗಂಟೆ ತೆರಳಿರ್ತಾರೆ. 14ರಂದು ನಾಪತ್ತೆ ಆಗಿರ್ತಾರೆ. 15ರಂದು ಏನು ಆ ಮಿಸ್ ಕಾಲ್ ಲೊಕೇಶನ್ ಸಿಂಧದುರ್ಗ ಜಿಲ್ಲೆಯಲ್ಲಿ ಅಂದ್ರೆ ಮಹಾರಾಷ್ಟ್ರ ಗಡಿ ಭಾಗವಾದ ಸಿಂಧದುರ್ಗ ಜಿಲ್ಲೆಯಲ್ಲಿ ಅವರ ಮಿಸ್ ಕಾಲ್ ಲೊಕೇಶನ್ ಸಿಕ್ಕಿರತ್ತೆ. ಅದರ ನಂತರ ಅದೇ ದಿನದಂದು ಅಂದ್ರೆ 15ರಂದೇ ಒಂದು ಅಲ್ಲಿಂದ ಸಿಂಧದುರ್ಗ ಜಿಲ್ಲೆಯಿಂದ ಕೆಲವೇ ದೂರದಲ್ಲಿರುವಂತಹ ಮಾಲ್ವಾನ್ ದ್ವೀಪ ಅಲ್ಲಿ ಆ ಭಾಗದಲ್ಲಿ ಒಂದು ಶಿಪ್ ಬರುತ್ತೆ. ಆ ಶಿಪ್ ಅಲ್ಲಿ ಇರುವಂತಹ ಮೀನುಗಾರರು ಏನು ಸುಮಾರು ಬೋಟ್ ಗಳನ್ನ ಕರೀತಾರೆ. ಹಾಗಾಗಿ ಆ ಶಿಪ್ ಯಾವುದು ಮಾಲ್ವಾನ್ ಭಾಗದಲ್ಲಿ ಆ ಸಮಯದಲ್ಲಿ ಬಂದ ಶಿಪ್ ಆ ಶಿಪ್ ಬಂದ ದಿನದಿಂದಲೇ ಆ ಶಿಪ್ ಇಂದಲೇ ಏನು ನಾಪತ್ತೆ ಆಗಿರ್ಬೋದಾ ಅಥವಾ ಆ ಶಿಪ್ ಅಲ್ಲಿರೋ ಮೀನುಗಾರರು ಏನು ಈ ಬೋಟ್ ನಲ್ಲಿರೋನ್ನ ಅಪಹರಿಸಿರ್ಬೋದಾ ಅನ್ನುವಂತ ಹಲವು ಒಂದು ನಿಟ್ಟಿನಲ್ಲಿ ಒಂದು ಪೊಲೀಸರು ತನಿಖೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ಮಾಲ್ವಾನ್ ಭಾಗದಲ್ಲಿ ಒಬ್ರು ಒಂದು ಬೋಟ್ ಇರೋ ಸುವರ್ಣ ತ್ರಿಭುಜ ಬೋಟ್ ನೋಡಿದ್ದಾರೆ ಅನ್ನುವಂತ ಒಂದು ವಾಯ್ಸ್ ಅನ್ನ ವೈರಲ್ ಮಾಡಿರ್ತಾರೆ. ಧನ್ಯವಾದ ಪರೀಕ್ಷೆ ಮಾಹಿತಿಗಾಗಿ.